ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ಏನು ಈ ಕ್ಯಾಶ್ಲೆಸ್ ವಿಚಾರವಾಗಿ KSRTCನಲ್ಲಿ ಆಸ್ಪತ್ರೆ ನಡೀತಾ ಇರುವಂಥ ವಿಚಾರಗಳನ್ನ ತಮಗೆ ತಿಳಿಸ್ತಾ ಬರ್ತಾ ಇದ್ದೀನಿ ನೋಡಿ. ಈಗ CGHS ರೇಟು ಅಂತಂದರೆ CGHS ಅಂತಂದರೆ ಮೊದಲನೇದಾಗಿ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಅಂತೇಳಿ CGHS ಅಂದರೆ, ಅದರಲ್ಲಿ ನಾನ್ BH ಮತ್ತು NBH ಅಂತೇಳಿ 2 ಸ್ಕೀಮ್ ಇದ್ದಾವೆ. ಮುಖ್ಯವಾಗಿ NBHನಲ್ಲಿ ಒಂದು 70-80% ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಾನ್ BHಲ್ಲಿ ಅಷ್ಟು ಬರಲ್ಲ, ಕ್ಲೈಮ್ ಆಗಲ್ಲ. ಇದು ಮೊದಲೇ ಸಂಸ್ಥೆಯಲ್ಲೇ ಇದ್ದಂಥದ್ದು. ಅಂದರೆ ಹೋಗಿ ಕ್ಲೈಮ್ ಮಾಡಿಕೊಂಡು ಹೋಗಿ ಖರ್ಚು ಮಾಡಿ ಬಂದು ಆಮೇಲೆ ಕ್ಲೈಮ್ ಮಾಡ್ಕೊಳ್ಳೋಂಥದ್ದು ವ್ಯವಸ್ಥೆ ಇತ್ತು. ಆದರೆ ಇವತ್ತು ನಮ್ಮ ನೌಕರರ ಬಳಿ ಸುಮಾರು 700 ಪಡೆದು ಈಗ ಔಟ್ ಪೇಷೆಂಟ್ನು ಕೂಡ ಟ್ರೀಟ್ಮೆಂಟ್ ತಗೊಳ್ಳೋದನ್ನು ಕೂಡ ನಿಲ್ಲಿಸಿದ್ದಾರೆ. ಆದರೆ ಮೊದಲು ಔಟ್ ಪೇಷೆಂಟ್ಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು, ಅದನ್ನು ಕೂಡ ನಿಲ್ಲಿಸಿದ್ದಾರೆ. 700 ರೂಪಾಯಿ ಪಡೆದು ಯಾರು ಅಡ್ಮಿಟ್ ಆಗಿ ಚಿಕಿತ್ಸೆ ಪಡಿತಾರೆ ಅಂಥವ್ರಿಗೆ ಮಾತ್ರ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ CGHS ರೇಟಲ್ಲಿ ಕೊಡೋದಾದರೆ ಈ ವ್ಯವಸ್ಥೆ ಬೇಕಾ ಬೇಡವಾ ಅನ್ನೋ ವಿಚಾರ ನೌಕರು ತೀರ್ಮಾನ ಮಾಡಬೇಕಾಗಿರುವಂಥದ್ದು. ಇವತ್ತು ಸಾರಿಗೆ ಸಂಸ್ಥೆನಲ್ಲಿ ನಾವು ಹಲವಾರು ನೌಕರು ದುಡಿತಾ ಇದ್ದೀವಿ. ನಮ್ಮ ದುಡ್ಡು ಪಡೆದು ನಮ್ಮ ದುಡ್ಡನ್ನು ತಗೊಂಡು ಟ್ರೀಟ್ಮೆಂಟ್ ಕೊಡೋಕ್ಕೆ ಇವರೇ ಬೇಕಾಗಿತ್ತಾ? ಅದರಲ್ಲೂ ಮುಖ್ಯವಾಗಿ ಆಡಳಿತ ಮಂಡಳಿ ಸಂಘಟನೆಗಳಿದ್ದಾವೆ, ಆ ಸಂಘಟನೆಗೆ ಕಚೇರಿಗೆ ಹೋಗಿ ಇವರೇ ಮಾಡಿಸ್ಕೊಂಡು ಬಂದು ಮಾಡುವಂಥದ್ದು ಇದೆಯಾ? ಇಷ್ಟು ಆತ್ರವಾಗಿ ಏನು ಮಾಡಿದ್ದಾರೆ, ಅದು ಬೇಕಿತ್ತಾ? ಈಗ ನೌಕರಿಂದ ಹಣ ಪಡೆಯೋದಾದರೆ ನೌಕರು ಸಲಹೆ ಪಡಿಬೇಕಾಗಿತ್ತಲ್ವಾ? ಇದು ಈ ಥರ ಕಟ್ ಮಾಡ್ತಾ ಇದ್ದೀವಿ, ಕಟ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಯಾರಾದರೂ ಸಲಹೆ ಕೇಳಿದಾರಾ? ಯಾಕೆ ಕೇಳ್ತಾ ಇಲ್ಲ? ಇಲ್ಲಿ ಏನು ಆಗ್ತಾ ಇದೆ, ಈಗ ಹಲವಾರು 100 ಜನ ನೌಕರಿಗೆ ನನಗೆ ಬಂದಿರುವಂಥ ದೂರ ಪ್ರಕಾರ ಅದು ಬರಲ್ಲ, ಇದು ಬರಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತೇಳಿ ಸುಮಾರು ಮಾಡ್ದಲೆ ಎಷ್ಟೋ ಜನ ಅಮಾಯಕ ನೌಕರರು ಅವರು ಎಲ್ಲೋ ದುಡ್ಡು ತಂದು ಕಟ್ಟಿ ಮನೆಗೆ ಹೋಗಿರುವಂಥ ವಿಚಾರಗಳಿದ್ದಾವೆ. 3 ದಿನ ವಾರಗಟ್ಟಲೆ ಡಿಸ್ಚಾರ್ಜ್ ಮಾಡಿದ್ರು ಬಿಡುಗಡೆ ಮಾಡಿಲ್ಲ, ಜೈಲ್ ಥರ ಕೂಡ ಹಾಕೊಂಡು ಹಿಂಗೆ ಮಾಡಿದ್ದಾರೆ ಅಂತೇಳಿ ನಮಗೆ ದೂರುಗಳು ಬರ್ತಾ ಇದ್ದಾವೆ. ಈಗಲೂ ಕೂಡ ಕೇಂದ್ರ ಕಚೇರಿನಲ್ಲಿ ನಾವು ಮೊನ್ನೆ ಕೂಡ ಈ ಪಾವಗಡ ಡಿಪೋ ವಿಚಾರವಾಗಿ ನಾನು ಮಾತಾಡಿದೆ. ಸುಮಾರು 1 ಲಕ್ಷ ಚಿಲ್ಲರೆ ಹಣ ಆಗಿತ್ತು. ಇವ್ರನ್ನ ಎಂಪ್ಲಾಯ್ನ ಕಟ್ಟಿ ಅಂತೇಳಿ ಇಷ್ಟು ಹಣ ಕಟ್ಟಿ ಅಂತೇಳಿ ಒತ್ತಾಯ ಮಾಡಿದರು. ನನ್ನನ್ನು ಸಂಪರ್ಕ ಮಾಡಿದಾಗ, ನಾನು ಕೇಂದ್ರ ಕಚೇರಿ ಸಂಪರ್ಕ ಮಾಡಿದಾಗ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಎಲ್ಲ ನೌಕರರು ಕೇಳಿ ಬಿಡುಗಡೆ ಮಾಡಬೇಕಾಗಿತ್ತಾ ಈ ವ್ಯವಸ್ಥೆನ? ಈಗ ನೌಕರಿನ ಹಣ ಪಡೆದ ಮೇಲೆ ಫುಲ್ ಫ್ರೀ ಕೊಡ್ಬೇಕು ಲೆಕ್ಕ. ಅಂದರೆ ಕ್ಯಾಶ್ಲೆಸ್ ಚಿಕಿತ್ಸೆ ಅಂತೇಳಿ ಓಪ್ಲೆಸ್ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಇದು ಯಾರ್ಯಾರ ಕೈವಾಡ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹೆಲ್ತ್ ಸ್ಕೀಮ್ ಏನು ಇನ್ಶೂರೆನ್ಸ್ ಅವ್ರು ಇದ್ದಾರಾ, ಹಾಸ್ಪಿಟ್ಲ್ ಅವ್ರು ಇದ್ದಾರಾ, ಈ ಆಡಳಿತ ಮಂಡಳಿ ನಮ್ಮ ದುಡ್ಡು ತಗೊಂಡು ಈ ರೀತಿ ಕ್ಲೇಮ್ ಮಾಡ್ಕೊಳ್ಳುವಂಥದ್ದು ಸರಿನಾ ಬೇಡವಾ ಬೇಕಾ ಅನ್ನೋದನ್ನ ನೌಕರರ ಅಭಿಪ್ರಾಯ ಪಡೆದಿಲ್ಲ. ಈಗಲೂ ಕೂಡ ಒಂದು ಅವಕಾಶ ಇದೆ. ಈ ಸ್ಕೀಮು ಎಷ್ಟು ಹಾಳಾಗಿಲ್ವಾ ಅನ್ನೋ ವಿಚಾರದಲ್ಲಿ ಕೇಂದ್ರ ಕಚೇರಿನಲ್ಲಾಗಲಿ, ಡಿಪೋಗಳಲ್ಲಾಗಲಿ, ತರಬೇತಿ ಕೇಂದ್ರಗಳಲ್ಲಾಗಲಿ, ಮತ್ತು ಏನು ವರ್ಕ್ಶಾಪ್ಗಳಿದೆ, ಇಂಥ ಬಾಗ್ಲಲ್ಲಿ, ಸೆಕ್ಯೂರಿಟಿ ಬಾಗ್ಲಲ್ಲಿ ಒಂದು ಡಬ್ಬ ಇಟ್ಟು ವೋಟ್ ಮಾಡುವಂಥದ್ದು ಮಾಡಿ. ರೈಟ್ ಆ್ಯಂಡ್ ನೋ ಅಂದರೆ ಬೇಕಾ ಅಥವಾ ಬೇಡವಾ, ಯಾರ ಹೆಸರು ಕುಲ ಏನೂ ಬೇಡ. ಇಂತಿಷ್ಟು ಜನ ಕೇಂದ್ರ ಕಚೇರಿಯಲ್ಲಿ 300 ಜನ ಇದ್ರೆ 300 ಚೀಟಿನಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ಅವರು ಮಾಡಿ ಗೌಪ್ಯವಾಗಿ ಡಬ್ದೊಳಕ್ಕೆ ಹಾಕೋದು. ಅದನ್ನು ಎಲ್ಲ ನೌಕರರು ಮತ್ತು ಯೂನಿಯನ್ ಲೀಡರ್ ಇರ್ಬೋದು, ಸೆಕ್ಯೂರಿಟಿಗಳಿರ್ಬೋದು, ಇವರ ಮುಖಾಂತರ ಅದನ್ನು ಓಪನ್ ಮಾಡಿ ಅದು ಬೇಕು ಅಂದರೆ more than 50% ಜನ ಬೇಕು ಅಂತ ಕೇಳಿದ್ರೆ ಅದನ್ನು ಜಾರಿ ಮಾಡಿ. ನಾನು ಖಂಡಿತ ಬೇಡ ಅಂತ ಹೇಳ್ತಾ ಇಲ್ಲ. ಈ ಸ್ಕೀಮ್ನ ನೌಕರರು ಕೇಳ್ತಾ ಇದ್ದಾರೆ, ನಾನಲ್ಲ. ನೌಕರು ಹಲವಾರು ಜನ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಈ ಸ್ಕೀಮ್ ಸರಿ ಇಲ್ಲ, ನಮಗೆ ಅನ್ಯಾಯ ಆಗ್ತಿದೆ, ಔಟ್ ಪೇಷಂಟಲ್ಲಿ ನಮಗೆ BP, ಶುಗರು, ಡಯಾಲಿಸಿಸ್, ಹೀಗೆ ಹಲವಾರು ರೀತಿಲಿ ಎಕ್ಸ್ರೇ, ಸ್ಕ್ಯಾನಿಂಗು ಎಲ್ಲ ಮಾಡಿಸ್ಕೊತಿದ್ವಿ, ಈಗ ಅದನ್ನ ನಿಲ್ಲಿಸಿದ್ದಾರೆ.
ಟ್ರೀಟ್ಮೆಂಟ್ ತಗೋಬೇಕು ಅಂದರೆ ಅಡ್ಮಿಷನ್ನೇ ಆಗ್ಬಿಟ್ಟು ಟ್ರೀಟ್ಮೆಂಟ್ ತಗೋಬೇಕು ಅನ್ನುವಂಥದ್ದಿದೆ. ಅದರಲ್ಲೂ ಕೂಡ ಇದು ಬರಲ್ಲ ಅದು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. 700 ರೂಪಾಯಿ ನಮ್ಮನ್ನು ಪಡೆದು ಸಂಸ್ಥೆಯಿಂದ ಇದಕ್ಕೆ ಯಾವುದೇ ಕಾಂಟ್ರಿಬ್ಯೂಟ್ ಇಲ್ಲ ಅನ್ನೋ ಲೆಕ್ಕಾಚಾರ ಹೇಳ್ತಾ ಇದ್ದಾರೆ. ಅಲ್ಲ, ನಮ್ಮ ದುಡ್ಡು ನೀವು ತಗೊಂಡು ಅದು ಬರಲ್ಲ ಇದು ಬರಲ್ಲ ಅನ್ನೋದಕ್ಕೆ ಇದೆಷ್ಟು ಸರಿ? ಈಗ ಕೇಂದ್ರ ಸರ್ಕಾರ CGHS ರೇಟ್ನ ಇನ್ನೂ 25% ಇನ್ಕ್ರೀಸ್ ಮಾಡಿದೆ. ಕರ್ನಾಟಕ ಸರ್ಕಾರ ಯಾವಾಗ ಅಳವಡಿಕೆ ಮಾಡ್ಕೊಳ್ತದೋ ಆಗ ಜಾರಿ ಆಗುತ್ತೆ. ಈ ವಿಚಾರದಲ್ಲಿ ಕ್ಯಾಶ್ಲೆಸ್ ಏನು ತಂದಿದ್ದೀರಿ, ಇದು ಯಾರು ಬೇಡ ಅಂತಾರೆ ಅಂಥವ್ರಿಗೆ ಏನು ಸಂಸ್ಥೆಯಲ್ಲಿ ಏನು CGHS ರೇಟ್ ಇದೆ ಅದನ್ನು ಅಳವಡಿಸಿ. ಇಲ್ವಾ, ನೌಕರರು ಬೇಡ ಅಂತ ಹೇಳ್ತಾರ? ನೀವು ಸಂಸ್ಥೆಯಿಂದ ಏನು ಚಿಕಿತ್ಸೆ ವಿಚಾರಕ್ಕೆ ಸುಮಾರು 2,000 3,000 ರೂಪಾಯಿ ದುಡ್ಡು ಕೊಡಿ, ಅವ್ರು ಎಲ್ಲರೂ ಟ್ರೀಟ್ಮೆಂಟ್ ತಗೋತಾರೆ. ಇದನ್ನ ಒಪಿನಿಯನ್ ಕೇಳಿ, ನೌಕರರ ಅಭಿಪ್ರಾಯ ಕೇಳಿ. ನೀವು ನೌಕರ ಅಭಿಪ್ರಾಯನೇ ಕೇಳಲ್ಲ, ಯಾಕ್ರಿ ಸಂಘಟನೆ ಅಭಿಪ್ರಾಯ ಕೇಳ್ತೀರಿ? ಇವತ್ತು ಯಾವ ಸಂಘಟನೆನ ವೋಟ್ ಮಾಡಿ ಗೆಲ್ಸಿದಾರ ಸಂಘಟನೆಗಳನ್ನ ರೆಪ್ರೆಸೆಂಟೇಷನ್ ಅಲ್ಲಿ ಹೋಗಿ ಯಾವ ರೀತಿ ಕೇಳ್ತಾ ಇದಾರೆ? ಇಷ್ಟೊಂದಲ್ಲಿ ಅನ್ಯಾಯ ಆಗ್ತಾ ಇದೆಯಲ್ಲ, ಯಾರು ಮಾತಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರಾ? ನಾನು ಹೇಳೋದಿಷ್ಟೇ. ಜೊತೆಗೆ ಇವತ್ತು ಮೊನ್ನೆ ಕೂಡ 21ನೇ ತಾರೀಕು BMTCಲಿ ಸಭೆ ಕರೆದಿದ್ದಾರೆ ಜಂಟಿ ಸಂಘಟನೆಗಳನ್ನ, ಏನು ಚಿಕಿತ್ಸೆ ಕೊಡೋದು ವಿಚಾರದಲ್ಲಿ, ಕ್ಯಾಶ್ಲೆಸ್ ಚಿಕಿತ್ಸೆ ವಿಚಾರದಲ್ಲಿ. ಅಲ್ಲಿ ಹೇಳ್ತಾರಂತೆ ಅವತ್ತು MD ಕೂಡ ಇಲ್ಲ. ಈ ವಿಚಾರದಲ್ಲಿ MDಗೆ ಯಾಕೋ ಮನಸ್ಸಿಲ್ಲ ಅಂತ ಕಾಣಿಸುತ್ತೆ. MD ಅವರು, BMTC MD ಅವರು ಒಳ್ಳೆಯವರು ಇದ್ದಾರೆ, ಅವ್ರಿಗೆ ಮನಸ್ಸಿಲ್ಲ, ಯಾರೋ ಒತ್ತಾಯ ಮಾಡಿಗೆ ಅದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಆದರೆ ಮೊನ್ನೆ MD ಕೂಡ ಇಲ್ಲ, S&V ಮತ್ತೆ IT ಡೈರೆಕ್ಟರ್ ಇದ್ದಂಥದ್ದು. ಅವ್ರು ಹೇಳ್ತಾರಂತೆ ಎಂಪ್ಲಾಯಿ ಮತ್ತೆ ಮಕ್ಕಳಿಗೆ ಮಾತ್ರ, ಹೆಂಡತಿ ಮಕ್ಕಳಿಗೆ ಮಾತ್ರ, ತಂದೆ ತಾಯಿಗೆ ಇಲ್ಲ ಅಂತ ಹೇಳ್ತಾರಂತೆ. ತಂದೆ ತಾಯಿ ಕೊಡಬೇಕು ಅಂದರೆ 700ರಿಂದ 1,400 ರೂಪಾಯಿ ಡಬಲ್ ಕೊಡಬೇಕು ಅಂತೇಳಿ. ಅಲ್ಲ ರೀ, ಈ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಆತರ ಮಾಡ್ತಾ ಇದ್ದೀರಿ? ಅಂದರೆ 1,400 ರೂಪಾಯಿ ನಾವು ಕೊಟ್ಟು ನಾವು ಚಿಕಿತ್ಸೆ ಪಡೆಯೋಕ್ಕೆ ನಿಮ್ಮ ಮಧ್ಯಂತರ ನಮ್ಗೆ ಮೀಡಿಯೇಟ್ ಥರ ಬೇಕಾ ನೀವು ನಮಗೆ? ಅದೇ 1,500 ನಾವು ಕೊಟ್ಟರೆ ಬೇರೆ ಕಡೆ ಎಷ್ಟಾಗುತ್ತೆ ಸ್ವಾಮಿ? ಒಂದು ವರ್ಷಕ್ಕೆ 16,800 ರೂಪಾಯಿ ಆಯ್ತದೆ. 16,800 ರೂಪಾಯಿ ಕೊಟ್ರೆ ಎಂತೆಂಥ ಚಿಕಿತ್ಸೆ ಪಡಿಬೋದು? ಯಾವ ರೀತಿ, ಎಲ್ಲಿ ಗಂಟ ಇದೇ ಇಲ್ಲ, ಲಿಮಿಟೇ ಇಲ್ಲ, ಆ ರೀತಿಯಲ್ಲಿ ಚಿಕಿತ್ಸೆ ಪಡಿಬೋದು ಒಂದು ಲೆಕ್ಕಾಚಾರದಲ್ಲಿ. ನಿಮ್ಮ ಕಾಂಟ್ರಿಬ್ಯೂಟ್ ಇಲ್ದಲೆ ಆ ರೀತಿ ಮಾಡುವಂಥದ್ದು ಸರಿನಾ? ಜೊತೆಗೆ ಸಂಘಟನೆಗಳನ್ನ ಕೇಳೋದಿಷ್ಟೇ, ನೀವು ಯಾವ ಆಧಾರದ ಮೇಲೆ ಇದನ್ನು ಜಾರಿ ಮಾಡೋಕ್ಕೆ ನೀವು ಆತಾತ್ರವಾಗಿ ಹೊರಡ್ತಾ ಇದ್ದೀರಿ? ಈಗ ಆಲ್ರೆಡಿ KSRTC ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಲ್ವ ನೀವು. ನೋಡಿ, ದಯಮಾಡಿ ಸಂಘಟನೆಗಳನ್ನು ಕೇಳೋದಿಷ್ಟೇ. ಇವತ್ತು ಸರ್ಕಾರ ಆಡಳಿತ ಮಂಡಳಿ ಸಂಘಟನೆಗಳು ಆತಾತ್ರದಲ್ಲಿ ಮಾಡ್ತಾ ಇದ್ದಾವಲ್ಲ, ಇದು ಯಾರ್ಯಾರ ವಿಚಾರಕ್ಕೆ ಮಾಡ್ತಾ ಇದ್ದಾವೆ ನೋಡಿ. ಇವತ್ತು ಸಾರಿಗೆ ನೌಕರರು 38 ತಿಂಗಳು ಅರಿಯರ್ಸು 1/1/24ರಿಂದ ವೇತನ ಜಾರಿ ಮಾಡಬೇಕು ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಆದರೆ ಅದ್ರ ಮಧ್ಯದಲ್ಲಿ ಮ್ಯಾನೇಜ್ಮೆಂಟು ಇದು ಕ್ಯಾಶ್ಲೆಸ್ ವಿಚಾರಕ್ಕೆ ಅರ್ಜೆಂಟಲ್ಲಿ ಮಾಡ್ತೀನಿ ಅಂತ ಹೊಟ್ರೆ ಆಯಿತು, ವೇತನ ಮಾಡಿ. ಅದಕ್ಕೆ ಯಾಕೆ ನಿಮ್ಮ ಒಲವು ಇಲ್ಲ? ಯಾಕೆ ಹಾಸ್ಪಿಟ್ಲ್ ಅವ್ರ ಒಡಂಬಡಿಕೆಯಲ್ಲಿ ನಿಮ್ಗೇನಾರು ಹಣ ಬರ್ತಾ ಇದೆಯಾ? ಆ ಥರ ನಮ್ಗೆ ಅನುಮಾನ ಬರ್ತದಪ್ಪ. ನೀವು ಈ ರೀತಿ ಜಾರಿ ಮಾಡಿಕೊಟ್ಟಿರೋರು, ಅದೇ ನಮಗೆ ವೇತನ ಕೊಡೋಕ್ಕೆ ನಿಮ್ಮದು ದುಡ್ಡಿಲ್ಲ, 38 ತಿಂಗಳು ರಿಯರ್ಸ್ ಕೊಡೋಕ್ಕೆ ನಿಮ್ಮದು ದುಡ್ಡಿಲ್ಲ, ಲಾಭ ಮಾತ್ರ ಬರ್ತಾ ಇದೆ. ಇಲ್ಲಿ ಸರ್ಕಾರಗಳು ಎಲ್ಲ ಕಡೆ ಹೇಳ್ತವೆ ಲಾಭ ನಷ್ಟ ನೋಡಲ್ಲ, ಸಾರ್ವಜನಿಕ ಸೇವೆ ಮಾಡುವಂಥ ಸಂಸ್ಥೆ ಇದು ಅಂತಾರೆ. 15% ಟಿಕೆಟ್ ರೇಟ್ ಜಾಸ್ತಿ ಮಾಡಿ ವೇತನ ಜಾಸ್ತಿ ಕೊಡಬೇಕು ನೌಕರಿಗೆ ಅಂತೇಳಿ ಇನ್ನೂವರೆಗೂ ಕೂಡ ಕೊಟ್ಟಿಲ್ಲ. ಮೊದಲು ನಾನು ಹೇಳೋದಿಷ್ಟೇ, ನೀವು ಕ್ಯಾಶ್ಲೆಸ್ ಚಿಕಿತ್ಸೆ ವಿಚಾರದಲ್ಲಿ ನೌಕರ ಅಭಿಪ್ರಾಯ ಪಡಿರಿ. ಈ KSRTC ಏನಿದೆ, ಎಷ್ಟು ಜನ ಬೇಡ ಅಂತ ಹೇಳ್ತಾ ಇದ್ದಾರೆ, ಬರ್ಕೊಡೋಕೆ ರೆಡಿ ಇದ್ದಾರೆ. ಅವ್ರ ಅಭಿಪ್ರಾಯ ಕೇಳ್ರಿ. ನಿಮ್ಮನ್ನ ಯಾರು ನಮ್ಮ ದುಡ್ಡನ್ನ ಇಟ್ಕೊಂಡು ನೀವು ಚಿಕಿತ್ಸೆ ಕೊಡ್ಸೋಕೆ ನೀವೇ ಬೇಕಾ? ಅದು ಬರಲ್ಲ ಇದು ಬರಲ್ಲ ಅಂತ ಹೇಳ್ತೀರಿ. ನಾವು ಹಲವಾರು ಈಗ ಲೇಬರ್ ಮೇಡಮ್ದಿರ್ಗೆ, ಲೇಬರ್ ಆಫೀಸರ್ಗೆ ನಾವು ಫೋನ್ ಮಾಡಿ ಈ ಥರ ಬಿಡುಗಡೆ ಮಾಡಿ ಅಂತ ಕೇಳಬೇಕು. ಈಗ ಮೊನ್ನೆ ಒಂದು ದೂರು ಬಂದಿದೆ, ಏನು KSRTCಗೆ ಓಲ್ವೋ ಡಿಪೋ ವಿಚಾರದಲ್ಲಿ. ಒಳಗಡೆ ಅದೇನೋ ಸ್ಟೆಂಟ್ ಹಾಕಿದ್ದೀನಿ ಅಂತ ಹೇಳಿದ್ರು, ಇದಿಷ್ಟು ಖರ್ಚಾಗಿದೆ, ಅಲ್ಲೇನು ಹಾಕಿಲ್ಲ, ಬೇರೆ ಕಡೆ ನಾನು ಹೋಗಿ ತೋರಿಸ್ದೆ, ಅದರಲ್ಲಿ ದುಡ್ಡು ಇಷ್ಟು ಬಿಲ್ ಮಾಡಿದ್ದಾರೆ, ನಾನು ದುಡ್ಡು ಇಷ್ಟು ಕಟ್ಟಿದ್ದೀನಿ ಅಂತೇಳಿ ದೂರು ಕೊಟ್ಟಿದ್ದಾನೆ ಹುಡುಗ. ಏನ್ರಿ ಮಾಡ್ತಾ ಇದ್ರಿ ನೀವು? ನಮ್ಮ ದುಡ್ಡು ಹಿಡ್ಕೊಂಡು ಕ್ಯಾಶ್ಲೆಸ್ ಚಿಕಿತ್ಸೆ ಅಂತೇಳಿ CGHS ರೇಟ್ನಲ್ಲಿ ಕೊಡೋದಾದ್ರೆ ನೌಕರ ಅಭಿಪ್ರಾಯ ಪಡಿರಿ. ಇವತ್ತು ಯಾವುದೇ ಸ್ಕೀಮ್ ತರಬೇಕಾದ್ರೂ
ನೌಕರಿಂದ ಹಣ ಪಡಿಬೇಕಾದ್ರೆ ನೌಕರ ಅಭಿಪ್ರಾಯ ಪಡೀರಿ. ಇಲ್ಲಿ ಸಂಘಟನೆಗಳ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಅಲ್ಲ, ಮ್ಯಾನೇಜ್ಮೆಂಟ್ ಅಭಿಪ್ರಾಯ ಅಲ್ಲ. ಇಲ್ಲಿ ಸಂಘಟನೆಗಳು ಯಾವುದೇ ಚುನಾವಣೆ ಮಾಡಿ ನೌಕರರು ಯಾರನ್ನೂ ಓಟ್ ಹಾಕಿ ಗೆಲ್ಸಿಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವತ್ತು 16 ಸಂಘಟನೆಗಳಿದಾವೆ. 16 ಸಂಘಟನೆಗಳು ಸೌಲಭ್ಯಗಳು ಕೊಡಿ. ಅದನ್ನ ಇಲ್ಲ ಚುನಾವಣೆ ಮಾಡಿ ನೌಕರು ಯಾರು ರೆಪ್ರೆಸೆಂಟೇಷನ್ ಮಾಡ್ತಾರೆ ಅವ್ರ ಜೊತೆ ಮಾತುಕತೆ ಮಾಡಿ. ನೀವು ಅವ್ರನ್ನ ಕರೆಯೋದು, ಟೀ ಕಾಫಿ ಕೊಟ್ಟು ಕಳಿಸೋದು, ಅವರು ನಿಮಗೆ ಒಪ್ಪಿಗೆ ಕೊಟ್ಬಿಟ್ಟು ನೀವು ಜಾರಿ ಮಾಡಪ್ಪ ಅಂತ ಹೇಳೋದು. ನೌಕರಿಂದ ಹಣ ಪಡಿತಾ ಇರೋದು. ಇವತ್ತು ನೌಕರು ಒಂದೊಂದು ಡಿಪೋದಲ್ಲಿ ನನಗೆ ದೂರ ಕೊಡ್ತಾ ಇರುವಂಥದ್ದು, ಇದನ್ನ ಮೊದಲು ನಿಲ್ಲಿಸಿ ಅಣ್ಣ, ನಮಗೆ ಸಾಕಾಗೋಗಿದೆ, ನಮ್ಗೆ ಸರಿ ಇಲ್ಲ, ಇದು CGHS ರೇಟ್ನಲ್ಲೇ ಕೊಡಿ. ನೀವು ಅಭಿಪ್ರಾಯ ಇವಾಗಲೂ ಪಡೀರಿ, ಪಡೆದು ಮುಂದೆ ಜಾರಿ ಮಾಡಿ. ಇಲ್ವಾ ನೌಕರಿಗೆ 2,000-3,000 ರೂಪಾಯಿ ಸಂಸ್ಥೆಯಿಂದ ಚಿಕಿತ್ಸೆಗೆ ಅಂತ ಕೊಡಿ. ಸರ್ಕಾರಿ ನೌಕರದಲ್ಲಾಗಲಿ ಖಾಸಗಿ ವಲಯದಲ್ಲಾಗಲಿ ನಮ್ಮಿಂದ ಹಣ ಪಡೆದು ಚಿಕಿತ್ಸೆ ಕೊಡ್ತಾ ಇಲ್ಲ ಎಲ್ಲೂ. ಸಾರಿಗೆ ಸಂಸ್ಥೆ ನಡೆಸಕ್ಕಾಗದೇ ಇದ್ರು ಸರಿಯೇ, ಈ ಆಸ್ಪತ್ರೆನ ಬೇಕಾದ್ರೆ ನೀವು ನಡೆಸ್ಬೋದು ಅನ್ನೋ ರೀತಿಲಿ ನೀವು ಓಡಾಡ್ತಿದ್ದೀರಾ. ಈ ಸ್ಕೀಮು ಹಿಂದೆನೆ ನನಗೆ ಬಂದಿರುವಂಥ ಮಾಹಿತಿ ಹಿಂದೆನೇ ಬಂದಿತ್ತಂತೆ. ಕೆಲವೊಂದು ಅಧಿಕಾರಿಗಳು ಸಂಸ್ಥೆಗೂ ಕೆಟ್ಟ ಹೆಸರು ಬರುತ್ತೆ, ನೌಕರಿಗೂ ಸೌಲಭ್ಯ ಇಲ್ಲ ಅಂತೇಳಿ ಕೆಲವೊಂದು ಅಧಿಕಾರಿಗಳು ಅದನ್ನ ತಡೆ ಹಿಡಿದಿದ್ರಂತೆ. ಇದು ನೌಕರಿಗೆ ಒಳ್ಳೇದಲ್ಲ, ಇದು ಮತ್ತೆ ಸಂಸ್ಥೆಗೆ ಒಳ್ಳೇದಲ್ಲ, ಇದು ಸಂಸ್ಥೆ ಕೆಟ್ಟ ಹೆಸರು ಬರುತ್ತೆ ಅಂತ. ಈಗ ಏನಾಗ್ತಾ ಇದೆಯಲ್ಲ, ಸಂಸ್ಥೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ತಡೆ ಹಿಡಿದಿದ್ರಂತೆ ಹಿಂದೆ ಅಧಿಕಾರಿಗಳು. ಕೇಳ್ಪಟ್ಟಿದ್ದೀನಿ ನಾನು ಇದನ್ನ. ಈ ವಿಚಾರದಲ್ಲಿ ಹಲವಾರು ದೂರ ಬಂದಾಗ ನಾನು ಅದನ್ನ ಸಂಬಂಧಪಟ್ಟವ್ರ ಜೊತೆ ಮಾತಾಡಿದಾಗ ಏನ್ ಆತರ ಮಾಡ್ತಾ ಇದೀರಿ. ಕ್ಯಾಶ್ಲೆಸ್ ವಿಚಾರದಲ್ಲಿ ನೌಕರ ಅಭಿಪ್ರಾಯ ಪಡೀರಿ. KSRTC ಮತ್ತೆ ನಾನು ಕೇಳ್ಕೊಳ್ಳೋದಿಷ್ಟೇ, ಆಡಳಿತ ಮಂಡಳಿಯವ್ರಿಗೆ, ಈಗ ಏನು ಬೇರೆ ನೀವು ಕೇಂದ್ರ ಕಚೇರಿಯಲ್ಲಿ ಒಂದು ಡಬ್ಬಿ ಮಡ್ಗಿ ಇದು ಬೇಕಾ ಬೇಡ ಅಂತ ಕೇಳಿ, ಅವರೇ ಉತ್ತರ ಕೊಡ್ತಾರೆ. ಯಾರ್ದು ಸಹಿ ಬೇಡ ಇಲ್ಲಿ. ಸಹಿ ಇದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಸರಿಯಲ್ಲ. 4 ಕಾರ್ಪೊರೇಷನ್ ಜಾರಿ ಮಾಡಬೇಕು ಅಂದ್ರೆ ಸರ್ಕಾರದ ಆಡಳಿತ ಮಂಡಳಿಯಿಂದ 2,000-3,000 ರೂಪಾಯಿ ದುಡ್ಡು ಕೊಡಿ. ಇಲ್ವಾ ಈ ಚಿಕಿತ್ಸೆ ಜಾರಿ ಮಾಡಬೇಕು ಅಂದ್ರೆ ನಿಮ್ದು ಕಾಂಟ್ರಿಬ್ಯೂಟ್ ಹಾಕಿ. ಅದನ್ನು ಮಾಡದೆ ನೀವು ಸುಮ್ಮನೆ ನೌಕರಿಂದ ಪಡೆದು ಯಾವುದೋ ಹಾಸ್ಪಿಟ್ಲ್ಗೆ, ಇವತ್ತು ಹಾಸ್ಪಿಟ್ಲುಗಳು ಎಷ್ಟೋ ಹಾಸ್ಪಿಟ್ಲುಗಳು ಒಂದು ಟ್ರೀಟ್ಮೆಂಟ್ ಇದ್ರೆ ಒಂದು ಟ್ರೀಟ್ಮೆಂಟ್ ಇಲ್ಲ, ಎಷ್ಟೋ ನಿಮ್ದು ಸರಿಯಾಗಿ ನಮ್ಗೆ ದುಡ್ಡು ಕೊಡಲ್ಲ ಅಂತೇಳಿ ಎಷ್ಟೋ ಕ್ಯಾನ್ಸಲ್ ಮಾಡುವಂತ ಪರಿಸ್ಥಿತಿ ಬಂದು ನಿಂತಿದ್ದಾವೆ. ಹಲವಾರು ಉದಾಹರಣೆಗಳಿವೆ, ಹಾಸ್ಪಿಟ್ಲುಗಳಿದಾವೆ. ನಾನು 100 ಜನಕ್ಕೆ ನಾನೇ ಖುದ್ದಾಗಿ ಲೇಬರ್ ಮೇಡಮ್ ಹತ್ರ ಮಾತಾಡಿ ಸಾಲ್ವ್ ಮಾಡಿರುವಂತ ವಿಚಾರಗಳಿದಾವೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಲೀಡರ್ಗಳು ಈ ರೀತಿ ಸಾಲ್ವ್ ಮಾಡ್ಕೊ ಕೂತ್ಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ನಮ್ ದುಡ್ಡು ಪಡೆದು ಫ್ರೀ ಚಿಕಿತ್ಸೆ ಕೊಡ್ಬೇಕು ನೀವಪ್ಪ. CGHS ಮೊನ್ನೆ ಕೂಡ ಹೇಳಿದ್ರು ಲೇಬರ್ ಮೇಡಮ್ ಅವರು, CGHS ರೇಟ್ನಲ್ಲಿ ಕೊಡ್ತಾರಂತೆ. ಯಾಕ್ರಿ CGHS ರೇಟ್ನಲ್ಲಿ ಕೊಡ್ತೀರಿ? ಅದು ಕೊಡೋದಾದ್ರೆ ನೌಕರಿಂದ ಯಾಕ್ರಿ ಹಣ ಪಡಿತೀರಿ? ಈಗ ಕೇಂದ್ರ ಸರ್ಕಾರ ಜಾರಿ ಮಾಡಿದಲ್ಲಿ 25% ಇನ್ನೂ ಇನ್ಕ್ರೀಸ್ ಮಾಡಿದೆ. ರಾಜ್ಯ ಸರ್ಕಾರ ಜಾರಿ ಮಾಡಿದ ತಕ್ಷಣ ಅಡಾಪ್ಟ್ ಮಾಡಿ. ಈ ದುಡ್ಡೇ ಇಲ್ಲ, ಫ್ರೀಯಾಗಿ ಮಾಡ್ಬೋದು. ನಮಗೆ ಸುಮಾರು 80% ಹಣ ಬರುತ್ತೆ. ನಾವು 1 ಲಕ್ಷ ಖರ್ಚು ಮಾಡಿದ್ರೆ ಸುಮಾರು 80,000 ರೂಪಾಯಿ ದುಡ್ಡು ಬರುತ್ತೆ ವಾಪಸ್ಸು. ಅಂತ ಸ್ಕೀಮ್ ಇದೆ ಇದು. ಅದು ಬಿಟ್ಟು ನೀವು CGHS ರೇಟ್ನಲ್ಲಿ ಕೊಡೋದಾದ್ರೆ 700 ರೂಪಾಯಿ ನಮ್ಮ ಹತ್ರ ಪಡೆದು OPD ಇಲ್ಲ, ಅದು ಇಲ್ಲ, ಗ್ಲೌಸ್ ಬರಲ್ಲ, ಇಂಜೆಕ್ಷನ್ ಬರಲ್ಲ, ಟ್ಯೂಬ್ ಬರಲ್ಲ ಅಂತೇಳಿ ನೌಕರನ್ನ ಯಾಮರಿಸ್ತಾ ಇದ್ದೀರಾ? ಇದನ್ನ ಬಿಡಿ. ನೌಕರ ಅಭಿಪ್ರಾಯ ಕೇಳಿ. ಯಾವುದೇ ಸಂಘಟನೆ ಅಭಿಪ್ರಾಯ ಅಲ್ಲ. ಸಂಘಟನೆಗಳು ಮತ್ತೆ ಆಡಳಿತ ಮಂಡಳಿಯವರು ಇವತ್ತು 38 ತಿಂಗಳು ಅರಿಯರ್ಸ್ 1/1/24 ವೇತನ ಜಾರಿ ಆಗಬೇಕಲ್ಲ, ಅದಕ್ಕೆ ಹೋರಾಟ ಮಾಡ್ರಿ. ಅದಕ್ಕೆ ಮುಂದಾಳ ತೋರಿಸಿ. ಅದು ಬಿಟ್ಬಿಟ್ಟು ಸುಮ್ಮನೆ ಈ ಅನಾವಶ್ಯಕವಾಗಿ ಇದಕ್ಕೆ ಮಾತ್ರ ಬೇಗ ಕರೀತಾರೆ. ಇದರಿಂದ ಏನಾರ ಬಗ್ಸಿಸಿದ್ಯಾ ಹಂಗಂತ ಅನ್ಸುತ್ತೆ ನನಗೆ. ದಯಮಾಡಿ ಈ ಕ್ಯಾಶ್ಲೆಸ್ ಚಿಕಿತ್ಸೆಯಲ್ಲಿ ಮರುಪರಿಶೀಲನೆ ಮಾಡಿ ನೌಕರಿಂದ ಹಿಡಿತಾ ಇರುವಂತ ಹಣನ ನಿಲ್ಲಿಸಿ. ನೀವು ಸಂಸ್ಥೆಯಿಂದ ಕೊಡುವಂಥದ್ದನ್ನ ಮುಂದುವರಿಸಿ. ಅದು ಮಾಡಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ ಸ್ನೇಹಿತರೆ. ಒಂದು ಮಾತು, ಈ ವಿಡಿಯೋನ ದಯಮಾಡಿ ತಿಳಿದಿಲ್ಲ ಇರೋರಿಗೆಲ್ಲ ತಿಳಿಸಿ. ಯಾಕೆ ಅಂತಂದ್ರೆ ನಾನು ವಿಡಿಯೋ ಮಾಡಿ ಎಲ್ಲ ಆಗ್ತಾ ಇರೋದ್ರಿಂದ ನೌಕರಿಗೆ ಹಲವಾರು ಕಡೆಯಿಂದ ದೂರುಗಳು ಬರ್ತಾ ಇದ್ದಾವೆ. ನನಗೆ ಈ ಥರ ಆಯಿತು, ನನಗೆ ಆ ಥರ ಆಯಿತು ಅಂತೇಳಿ. ಈ ವಿಡಿಯೋ ನೋಡಿ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಅಂತೇಳಿ ನನ್ನ ಮಾತು ಮುಗಿಸಿ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.